ಕೃಷಿಕರ ಸನ್ಮಾನ ಅತ್ಯಂತ ಗೌರವಯುತವಾಗಿ ನಡೆಸ್ತಾ ಇರೋದು ಬಹಳ ಖುಷಿ ಕೊಡುವಂಥದ್ದು. ಕೃಷಿಕರನ್ನ ಒಂಥರ ಅನುಕಂಪದ ದಿಕ್ಕಿನಲ್ಲಿ ನೋಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಅಯ್ಯೋ ಕೃಷಿ ಮಾಡ್ತೀಯಾ ಪಾಪ ಅಂತ ಹಾಗೊಂದು ಶುರುವಾಗಿದೆ. ಅದು ಯಾವಾಗ್ಲಿಂದ ಶುರುವಾಯಿತು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ಎಲ್ಲಿವರೆಗೂ ಈ ಪರಂಪರೆ ಬಂದಿದೆ ಅಂತಂದ್ರೆ, ನಾನು ಕಳೆದ ಕೆಲವು ವರ್ಷಗಳ ಹಿಂದೆ, ಬಹಳ ಹಿಂದೆ ಏನೂ ಅಲ್ಲ, ಒಂದು 6-7 ವರ್ಷಗಳಾದರೂ ಆಗಿರ್ಬೋದು, ಶಿವಮೊಗ್ಗದ ಕೃಷಿ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಶಿವಮೊಗ್ಗದಲ್ಲಿ ಅವರು ಕೃಷಿಕರ ಮೇಲೆ ಒಂದು ಹಾಡಿಗೆ ವಿಡಿಯೋ ಪ್ರೆಸೆಂಟ್ ಮಾಡಿದ್ರು. ಎಲ್ಲೆಲ್ಲಿ ರೈತ 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 ಅಂತ ಬರುತ್ತೋ ಅಲ್ಲಿ ಒಂದೇ ಚಿತ್ರ ಪದೇ ಪದೇ ಬರ್ತಿತ್ತು. ಏನ್ ಚಿತ್ರ ಗೊತ್ತಾ? ಬರಡಾಗೋಗಿರೋ ಭೂಮಿ, ಮಳೆ ಇಲ್ಲದ ಆಕಾಶ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಂತ ರೈತ. ಯಾರು? ಕೃಷಿ ಕಾಲೇಜಿನವರು. ಕೃಷಿ ಕಾಲೇಜಿನವರಾದ್ರೂ ರೈತ ಅಂದ್ರೆ ಬೇರೊಂದು ಚಿತ್ರವನ್ನ ಕೊಡಬೇಕು. ಆದ್ರೆ ಕೃಷಿ ಕಾಲೇಜಿನವರೇ ರೈತ ಅಂತ ಹೇಳುವಾಗ ಈ ಚಿತ್ರವನ್ನ ಪದೇ ಪದೇ ಹಾಕಿದ್ ನೋಡಿ ಸಂಕಟ ಅನ್ನಿಸ್ತಿತ್ತು ನನಗೆ. ರೈತನನ್ನ ನಾವು ಅನುಕಂಪದ ದೃಷ್ಟಿಯಿಂದ ನೋಡೋದಿದೆಯಲ್ಲ, ಬಹಳ ದುರದೃಷ್ಟಕರ ಸಂಗತಿ. ಧರ್ಮಪಾಲ್ಜಿ ತಮ್ಮ ಒಂದು ಕೃತಿಯಲ್ಲಿ ಬರೀತಾರೆ, ಈ ದೇಶದ ಹೈಯೆಸ್ಟ್ ಇನ್ನೋವೇಷನ್ ಅಂತ ಏನಾದ್ರೂ ಆಗಿದ್ರೆ ಅದು ಕೃಷಿಕನ ಮನೆಯಿಂದಲೇ ಹೈಯೆಸ್ಟ್ ಇನ್ನೋವೇಷನ್ ಆಗಿರೋದು ಅಂತ. ವಿದೇಶಿಗರು ಕೂಡ ಅವರ ಬ್ಯೂಟಿಫುಲ್ ಟ್ರೀ ಸೀರೀಸ್ ಇದೆ, 5 ವಾಲ್ಯೂಮ್ಗಳ ಸೀರೀಸ್. ಇತ್ತೀಚೆಗೆ ರಾಷ್ಟ್ರೋತ್ಥಾನ ಅದನ್ನ ಮರು ಮುದ್ರಿಸಿದೆ ಇಂಗ್ಲಿಷ್ನಲ್ಲೇ. ಆ ಸೀರೀಸ್ ನಲ್ಲಿ ಒಂದು ಕಡೆ ತುಂಬಾ ಸ್ಪಷ್ಟವಾಗಿ ಬರೀತಾರೆ, ಭಾರತದ ಈ ಕೃಷಿಕನ ಮನೆಯ ಸೈಂಟಿಫಿಕ್ ಇನ್ನೋವೇಷನ್ ನೋಡಿ ಬ್ರಿಟಿಷರು ಕೂಡ ಆಶ್ಚರ್ಯ ಪಟ್ಟುಕೊಂಡು ತಮ್ಮ ದೇಶಕ್ಕೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿದ್ರು ಅನ್ನೋದನ್ನ ಧರ್ಮಪಾಲ್ಜಿ ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ಧರ್ಮಪಾಲ್ಜಿ ಹೇಳ್ತಾರೆ, ಈ ದೇಶದಲ್ಲಿ ಯಾರ ಮನೆ ಅತ್ಯಂತ ದೊಡ್ಡದಾಗಿರ್ತಿತ್ತು ಅಂತ ಅವರು ಅದನ್ನ ತುಂಬಾ ರೂಪಕದ ಇದರಲ್ಲಿ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯಾರ ಮನೆಯ ಜಗಲಿ ದೊಡ್ಡದಾಗಿರ್ತಿತ್ತು, ಅಧಿಕಾರಿಯ ಮನೆಯ ಜಗಲಿ ಅಲ್ಲ, ಶಾನುಭೋಗರ ಮನೆಯ ಜಗಲಿ ಅಲ್ಲ. ಅವ್ರು ಹೇಳ್ತಾರೆ, ಕೃಷಿಕನ ಮನೆಯ ಜಗಲಿಯೇ ಎಲ್ಲರ ಮನೆಗಳಿಗಿಂತಲೂ ದೊಡ್ಡದಾಗಿರ್ತಿತ್ತು, ಅಷ್ಟು ಶ್ರೀಮಂತ ಕೃಷಿಕನಿರ್ತಿದ್ದ ಅಂತ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇಡೀ ದೇಶವನ್ನ ಮುನ್ನಡೆಸ್ತಾ ಇದ್ದಿದ್ ಯಾರು ಅಂತಂದ್ರೆ ಕೃಷಿಕ. ಅವನು ತಾನು ಬೆಳೆಯನ್ನ ಬೆಳೆದು ಆ ತೆರಿಗೆಯನ್ನ ಕಟ್ಟಿದ ನಂತರವೇ ರಾಜ ಕೂಡ ಆ ರಾಜ್ಯವನ್ನ ಚೆನ್ನಾಗಿ ಸಂಭಾಳಿಸ್ಲಿಕ್ಕೆ ಸಾಧ್ಯವಾಗ್ತಿತ್ತು. ಎಲ್ಲಿವರೆಗೂ ಅಂದ್ರೆ, ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ರಾಜ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ ನಂತರ ಇದನ್ನು ಸುತ್ತಲೂ ಇರುವಂತ 5 ಎಕರೆ ಜಾಗವನ್ನ ಉಂಬಳಿಯಾಗಿ ಕೊಡ್ತೀನಿ, 10 ಎಕರೆ ಜಾಗವನ್ನ ಉಂಬಳಿಯಾಗಿ ಕೊಡ್ತೀನಿ. ಯಾಕೆ ಅಂದ್ರೆ ಇಡೀ ದೇವಸ್ಥಾನದ ನಿರ್ವಹಣೆ ಮಾಡ್ಲಿಕ್ಕೆ ಈ ಜಮೀನು ಸಾಕಾಗುತ್ತೆ ಎನ್ನುವ ದೃಷ್ಟಿಯಿಂದ ಕೃಷಿಗೆ ಎತ್ತರದ ಸ್ಥಾನ ಕೊಟ್ಟಿದ್ದವರು ನಾವು. ಭಾರತೀಯ ಪರಂಪರೆ ಕೃಷಿಗೆ ಹತ್ತಿರವಾದ್ದು. ಬಹುಶಃ ಇಲ್ಲಿ ಕೂತಿರುವ ಯಾರು ಕೃಷಿಕರಲ್ವೋ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆಯ್ತು, ಇನ್ನೊಂದು 2 ದಿನದಲ್ಲಿ ನಾವೆಲ್ಲರೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ, ಜನವರಿ 1ಕ್ಕೆ. ಹೊಸ ವರ್ಷ ಏನು ಅಂತಂದ್ರೆ ಕ್ಯಾಲೆಂಡರ್ ಮಾತ್ರ ಬದಲಾಗದಟ್ಟೆ. ನೀವು ಪ್ರಕೃತಿಯನ್ನು ನೋಡಿದ್ರೆ ಯಾವ ಬದಲಾವಣೆಯೂ ಇಲ್ಲ. ನಿನ್ನೆ ಏನಿತ್ತೋ, ಕಳೆದ ವಾರ ಏನಿತ್ತೋ, ಹಿಂದಿನ ತಿಂಗಳು ಏನಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ. ಆದ್ರೆ ನೀವು ಯುಗಾದಿಗೆ ಬನ್ನಿ, ಇಡೀ ಪ್ರಕೃತಿ ಹೊಸತನದಿಂದ ನಳನಳಿಸ್ತಾ ಹೇಳುತ್ತೆ ಇದು ಹೊಸ ವರ್ಷ ಅಂತ. ಹೊಸ ವರ್ಷ ಅದು ಕೃಷಿಕನಿಗೆ ಹರ್ಷ ತರುವಂತದ್ದು. ಹೀಗಾಗಿ ಭಾರತದಲ್ಲಿ ಹೊಸ ವರ್ಷ ಜನವರಿ 1 ಅಲ್ಲ, ಅದು ಯುಗಾದಿಯ ದಿನ ಹೊಸ ವರ್ಷ ಅಂತ. ಯುಗಾದಿಯ ಹಬ್ಬ ಕೃಷಿಕನಿಗೆ ಸಂಬಂಧಪಟ್ಟಿದ್ದು. ಸಂಕ್ರಾಂತಿ ಯಾರಿಗೆ ಸಂಬಂಧಪಟ್ಟ ಹಬ್ಬ ನನಗೆ ನಿಮಗೆ ಎಷ್ಟೋ ಗೊತ್ತಿಲ್ಲ, ಆದರೆ ಕೃಷಿಕನಿಗೆ ರಾಶಿಯನ್ನ ಹಾಕಿ ಸಂಭ್ರಮಿಸುವಂತ ಹಬ್ಬ. ಅವನು ತನ್ನ ದನಗಳನ್ನ ತೊಳೆದು ಅದನ್ನ ಸಿಂಗರಿಸಿ ಕರ್ಕೊಂಡು ಹೋಗುವಂತ ಹಬ್ಬ. ಎಷ್ಟರ ಮಟ್ಟಿಗೆ ಸಂಬಂಧ ಇದೆ? ನೀವು ಈ ದೇಶದಲ್ಲಿ ಜಾತ್ರೆಗಳನ್ನ ನೋಡಿ, ಯಾರಿಗೋಸ್ಕರ ಜಾತ್ರೆ? ನನಗೆ ಮತ್ತು ನಿಮಗೆ ಅಲ್ಲ. ಆದ್ರೆ ಯಾರಿಗೋಸ್ಕರ ಅಂತಂದ್ರೆ, ತಾನು ಬೆಳೆದಿರುವಂತ ವಸ್ತುಗಳನ್ನ ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಒಂದಷ್ಟು ಜನರಿಗೆ ಉಪಯೋಗ ಆದ್ರೆ, ಕೃಷಿಕ ತನ್ನ ನಿರಂತರವಾದ ಕೃಷಿ ಕಾರ್ಯದಿಂದ ತನಗೊಂದು ಎಂಟರ್ಟೈನ್ಮೆಂಟಿಗೋಸ್ಕರ ರೂಪಿಸಿಕೊಂಡಿರೋದು ಜಾತ್ರೆ. ಎಲ್ಲವೂ ಅವನ ಸೆಂಟರ್ಡೇ. ಇಡೀ ಭಾರತವೇ ಕೃಷಿಕನ ಕೇಂದ್ರಿತವಾಗಿರುವಂತ ಭಾರತ. ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೇಂದ್ರಿತ ಭಾರತ ಸೃಷ್ಟಿಯಾಗಿರೋದು. ಈಗ ಕೇಳಿ ನೋಡಿ, ಯಾರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ ಎಲ್ಲ ಸಾಫ್ಟ್ವೇರ್ ಕಂಪನಿಯವರು ಅಂತ ನಾವು ತಕ್ಷಣಕ್ಕೆ ಹೇಳ್ಬಿಡ್ತೀವಿ, ನಿಜ. ಆದ್ರೆ ಆ ಸಾಫ್ಟ್ವೇರ್ ಕಂಪನಿಯವನು ಕೂಡ ಅವನು ಚೆನ್ನಾಗಿ ಬದುಕು ನಡೆಸಬೇಕು, ಬದುಕಿರಬೇಕು ಅಂತಂದ್ರೆ ಅವನಿಗೆ ಯಾರು ಕೇಂದ್ರವಾಗಿದ್ದಾನೆ ಅಂತಂದ್ರೆ ಕೃಷಿಕನೇ ಕೇಂದ್ರವಾಗಿದ್ದಾನೆ ಅಂತ. ದುರದೃಷ್ಟ ಇದನ್ನು ಮರೆತೋದ್ವಿ ಅಂತ.
ನಾನು ಬಹುಶಃ 4-5ನೇ ಕ್ಲಾಸ್ನಲ್ಲಿ ಇರುವಾಗ ನನ್ನ ಜೊತೆಲಿ ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತು. ನನ್ನ ಕಾಲಘಟ್ಟದಲ್ಲಿ ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬೆಳೆಯಲೆಂದು ದವಸ ಧಾನ್ಯ ಬೆಳೆವನು ಅಂತ ಬಹಳ ಪ್ರೀತಿಯಿಂದಿದ್ದಂಥ ಕವನಗಳನ್ನು ಓದಿ ಬೆಳೆದವರು ನಾವು. ಆದರೆ ಇವತ್ತಿನ ದಿನಗಳಲ್ಲಿ ರೈತ ಅಂದ ತಕ್ಷಣ ಒಂದು ಬೇರೆ ತರದ ಚಿತ್ರಣವನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಗಾಡ್ ಅದನ್ನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬದಲು ಮಾಡಿದ್ಯಾರು ಅಂತಂದ್ರೆ ಪಂಜಾಬಿನ ಕೃಷಿಕರು. 2 ವರ್ಷಗಳ ಕಾಲ ಬೀದಿಯಲ್ಲಿ ಕೆಲಸ ಮಾಡದೆ ಕೂತಿದ್ರಲ್ಲ ಆ ಪುಣ್ಯಾತ್ಮರು. ಅದ್ ಎಂಥ ರೈತರೋ ದೇವರೇ ಬಲ್ಲ. 2 ವರ್ಷ ತಮ್ಮ ತೋಟಗಳಿಗೆ ಗದ್ದೆಗಳಿಗೆ ಹೋಗದೆ ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡುವಷ್ಟು ಶ್ರೀಮಂತಿಕೆ ಇದೆ ರೈತರಿಗೆ ಅಂತ ತೋರಿಸಿಕೊಟ್ಟಿದ್ದು ಪಂಜಾಬಿನ ರೈತರು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇನ್ನು ಮುಂದೆ ಆದ್ರೂ ಕೃಷಿಕ ಅಂದ್ರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ ಬಹಳ ಬಾರಿ ಅನ್ಸುತ್ತೆ. ನಾನು ಹೇಗೆ ಕೃಷಿಗೆ ಸಂಬಂಧಪಟ್ಟವನು ಅಂತಂದ್ರೆ, ನನ್ನ ತಾತ ದೇವಳಮಕ್ಕಿಯವರು, ಕಾರವಾರದ ಹತ್ರ ಒಂದು ಪುಟ್ಟ ಹಳ್ಳಿ. ನನ್ನ ತಾತ ದೊಡ್ಡ ಜಮೀನ್ದಾರರು. ಆ ಜಮೀನ್ದಾರ ಹೇಗೆ ಅಂತಂದ್ರೆ, ಕೃಷಿಕನ ವೈಶಿಷ್ಟ್ಯವೇ ಅದು, ಇಡೀ ಊರು ಅವನ ಮೇಲೆ ನಿರ್ಭರವಾಗಿರುತ್ತೆ. ಕೊನೆಗೆ ಊರಿಗೆ ಕ್ಷಾಮ ಬಂತು, ಇಡೀ ವರ್ಷ ಮಳೆ ಬರಲಿಲ್ಲ, 2ನೇ ವರ್ಷವೂ ಮಳೆ ಬರುವ ಲಕ್ಷಣ ಇಲ್ಲ ಅಂತಂದ್ರೆ ಎಲ್ಲರ ಕಣ್ಣು ಕೃಷಿಕನ ಕಡೆ ತಿರುಗುತ್ತೆ. ನಿನ್ನ ಮನೆಯಲ್ಲಿ ಧಾನ್ಯ ಇದೆ ಅಂತ ನಮ್ಗೆ ಗ್ಯಾರಂಟಿ ಇದೆ, ಸ್ವಲ್ಪ ಆದ್ರೂ ಕೊಡು ನಮಗೆ ಅಂತ ಯಾರ ಮುಂದೆ ಕೇಳಲಿಕ್ಕೆ ಸಾಲು ಅಂತಂದ್ರೆ ಒಬ್ಬ ರೈತನ ಮುಂದೆ ಕೇಳಲಿಕ್ಕೆ ಸಾಲು ಅಂತ ಈ ದೇಶದ ವೈಶಿಷ್ಟ್ಯ ಅದು. ಆದ್ರೆ ಆ ರೈತ ಹೇಗಿದ್ದ ಗೊತ್ತಾ? ನನ್ನ ತಾತ ಹೇಗಿದ್ರು ಅಂತಂದ್ರೆ, ಅಕ್ಕಿ ಬೆಳ್ಕೊಳ್ತಿದ್ರು, ಮನೆಗೆ ಅಕ್ಕಿ ಬೇಕಾಗಿರೋಷ್ಟು ಮಾರ್ಲಿಕ್ಕೆ ಸಿಗುವಷ್ಟು ಅಕ್ಕಿ ಅವ್ರ ಹತ್ರ ಇರ್ತಿತ್ತು. ಅಕ್ಕಿಯ ಜೊತೆಗೆ ಅವರು ತಮ್ಮದ್ದೇ ಸಣ್ಣದೊಂದು ತೋಟ, ಅಡಿಗೆ ಮನೆಯ ಹೊರಗಡೆ ತೋಟ. ನಂಗೆ ಗೊತ್ತಿಲ್ಲ ಕಾರವಾರದಲ್ಲಿ ಅದಕ್ಕೆ ಯಾಕೆ ಫೋರ್ಸ್ ಅಂತ ಕರೀತಾರೋ ಅಂತ ಗೊತ್ತಿಲ್ಲ. ಫೋರ್ಸ್ ಅಂತ ಕರಿತಿದ್ರು. ಅದರಲ್ಲಿ ಎಲ್ಲ ತರಕಾರಿಗಳು ಸಿಗ್ತಿದ್ವು. ಆ ತರಕಾರಿನ ತಗೊಂಡ್ ಬಂದು ಅಲ್ಲೇ ಅಡಿಗೆ ಮಾಡುವಷ್ಟರ ಮಟ್ಟಿಗೆ ಫ್ರೆಶ್ ಆಗಿರುವಂತ ತರಕಾರಿಗಳು ಇರ್ತಿದ್ವು. ಅವನು ಮಾವಿನ ಮರಗಳನ್ನ ನೆಟ್ಟಿದ್ದ. ಯಾಕೆ ಅಂತ ಕೇಳಿದ್ರೆ, ರಜೆಗೆ ನನ್ನ ಮೊಮ್ಮಕ್ಕಳು ಬರ್ತಾರಲ್ಲ ಅವ್ರು ತಿನ್ಲಿಕ್ಕೆ ಇರ್ಲಿ ಅಂತ. ಎಲ್ಲವನ್ನೂ ಮಾರಾಟಕ್ಕೆ ಅಂತಲ್ಲ, ನನ್ನ ಮೊಮ್ಮಕ್ಕಳಿಗೆ ಏನಾದ್ರೂ ಬೇಕು ಮತ್ತೆ ನನ್ನ ತೋಟದ್ದೇ ಆಗಿರಬೇಕು ಅಂತ ಬಯಕೆ ಇತ್ತು ಅವನಿಗೆ. ಅವನು ಗೇರು ಬೀಜಗಳನ್ನ ನೆಟ್ಟಿದ್ದ. ಅದು ಮೊಮ್ಮಕ್ಕಳಿಗಲ್ಲ, ಅದು ಈ ಮೊಮ್ಮಕ್ಕಳಿಗೆ ಊರಿಗೆ ಹೋಗಬೇಕಾದ್ರೆ ನಾನು ಏನಾದ್ರೂ ಮಾಡಿಸಿ ಕೊಡಬೇಕಲ್ಲ, ಅದಕ್ಕೆ ಗೇರು ಬೀಜ ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಗೇರು ಬೀಜ ನೆಟ್ಟಿದ್ದ. ಅವನ ತೋಟದಲ್ಲಿ ನುಗ್ಗೆಕಾಯಿಯ ಮರ ಇತ್ತು. ಆ ನುಗ್ಗೆಕಾಯಿ ಪುಣ್ಯಾತ್ಮ ಯಾವಾಗ ನೋಡಿದ್ರು ನುಗ್ಗೆಕಾಯಿ ಬಿಡ್ತಿತ್ತು. ಅವನ ಮನೆಯ ಎಂಟ್ರೆನ್ಸ್ ಅಲ್ಲಿ ಒಂದು ಪುಟ್ಟ ಹೋಟೆಲ್, ಎಲ್ಲ ಹೋಟೆಲ್ಗಳು ನಿಲ್ತಿದ್ವು. ರಜಕ್ಕೆ ನಾವು ಹೋದ್ರೆ ಏನ್ ಮಾಡ್ಬೇಕಿತ್ತು ಗೊತ್ತೇನು? ಆ ನುಗ್ಗೆಕಾಯಿಯ ಕಟ್ಟು ಕಟ್ಟಿ ರಸ್ತೆಯಲ್ಲಿ ನಿಲ್ಬೇಕಿತ್ತು. ಅದನ್ನು ಕೊಂಡ್ಕೊಳ್ಳೋರು. ಅದನ್ನ ಎಲ್ಲ ಮಾರಾಟ ಮಾಡಿ ಬಂದ್ರೆ ಅವನು ಬಹಳ ಖುಷಿ ಪಡ್ತಿದ್ದ. 5 ರೂಪಾಯಿ ನಿನಗೆ ಅಂತ ಕೊಡ್ತಿದ್ದ. 5 ರೂಪಾಯಿ ಅಂತ ಕೊಟ್ಟಿದ್ದನ್ನ ವಾಪಸ್ ತಗೊಂಡು ಏನ್ ಹೇಳ್ತಿದ್ದ ಗೊತ್ತಾ? ಈಗ ಕೊಡೋದಿಲ್ಲ, ಹುಂಡಿಯಲ್ಲಿ ಹಾಕಿಟ್ಟಿರ್ತೀನಿ, ನೀನು ಊರಿಗೆ ಹೋಗ್ಬೇಕಾದ್ರೆ ಪಾಕೆಟ್ ಮನಿ ಕೊಡ್ತೀನಿ ಅಂತ. ಏನ್ ಚೆನ್ನಾಗಿತ್ರಿ ಬದುಕು. ಆ ಕೃಷಿಕ ತನ್ನ ಬದುಕನ್ನ ಎಷ್ಟು ಸುಂದರವಾಗಿ ರೂಪಿಸಿಟ್ಟಿದ್ದ ಅಂತಂದ್ರೆ ಅದರಲ್ಲೊಂದು ಆನಂದವನ್ನ ತುಂಬುವಂತ ಪ್ರಯತ್ನ ಇತ್ತು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಕಾಲಕ್ರಮದಲ್ಲಿ ಹಂತ ಹಂತವಾಗಿ ಅದನ್ನ ಒಡೆಯುವಂತ, ಆ ಕೃಷಿಕನ ಬದುಕನ್ನ ವಿಚ್ಛಿದ್ರಗೊಳಿಸುವಂತ ಪ್ರಯತ್ನ ನಡೀತು ಅಂತ. ನಮ್ ಕೃಷಿ ಹೇಗಿತ್ತು ಅಂತಂದ್ರೆ, ಇಂಡಸ್ಟ್ರಿ ಕೃಷಿಗೆ ಹೊಂದಿಕೊಂಡಿತ್ತು. ನಮ್ಮ ಕೃಷಿಯಲ್ಲಿ ಈ ಲೈವ್ ಸ್ಟಾಕ್ ಅಂತ ಇವತ್ತು ನಾವೇನು ಸೆಪರೇಟ್ ಮಾಡ್ಬಿಟ್ಟಿದ್ದೀವಲ್ಲ, ಪಶು ಸಂಗೋಪನಾ ಇಲಾಖೆಯ ಮಂತ್ರಿಗಳೇ ಬೇರೆ, ಕೃಷಿ ಇಲಾಖೆಯ ಮಂತ್ರಿಗಳೇ ಬೇರೆ. ಆದರೆ ಕೃಷಿ ಇಲಾಖೆ ಮತ್ತು ಪಶು ಸಂಗೋಪನಾ ಇಲಾಖೆ ಜೊತೆಯಲ್ಲೇ ಇರುವಂತದ್ದು ಈ ದೇಶ ಹಾಗಿಟ್ಕೊಂಡಿತ್ತು. ಆದರೆ ಕಾಲಕ್ರಮದಲ್ಲಿ ಅದನ್ನು ಸೆಪರೇಟ್ ಮಾಡಿದ್ರು. ಬ್ರಿಟಿಷರ ಕಾಲದಲ್ಲಿ ಅದನ್ನ ಸೆಪರೇಟ್ ಮಾಡಿ ಅದಕ್ಕೆ ಬೇರೆ ಕಾನೂನುಗಳಂತಂದ್ರು, ಇದಕ್ಕೆ ಬೇರೆ ಕಾನೂನುಗಳಂತಂದ್ರು. ಪರಿಣಾಮ ರೈತನಾಗಿರೋನು ತಾನು ಪಶು ಸಾಗಾಣಿಕೆ ಮಾಡ್ತಾನೆ ಅನ್ನೋದು ಕೂಡ ಯೋಚನೆ ಮಾಡೋದಕ್ಕೂ ಕಷ್ಟವಾಗುವಂತ ಸ್ಥಿತಿ ತಂದಿಟ್ರು. ಆಕ್ರಮಣಗಳ ಮೇಲೆ ಆಕ್ರಮಣ ಆದ ನಂತರ ಎಲ್ಲರ ಕಣ್ಣು ಬಿದ್ದಿದ್ದು ಕೃಷಿಕನ ಮೇಲೆ. ಮಿತ್ರ, ನಿಮ್ಗೆ ಗೊತ್ತಿರಲಿ, ಈ ದೇಶ ಚಿನ್ನದ ಹಕ್ಕಿ ಅಂತ ಕರೆಯಲ್ಪಡ್ತಿತ್ತಲ್ಲ, ಅದು ನನ್ನಿಂದಾಗಿ, ನಿಮ್ಮಿಂದಾಗಿ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದಾಗಿ ಅಲ್ಲ. ಈ ದೇಶ ಚಿನ್ನದ ಹಕ್ಕಿ ಅಂತ ಯಾಕೆ ಕರೆಸ್ಕೊಳ್ಳಲ್ಪಡ್ತಿತ್ತು ಅಂತಂದ್ರೆ, ಈ ದೇಶದ ಜನಕ್ಕೆ ಸಾಕಾಗುವಷ್ಟು ಅನ್ನವನ್ನು ಬೆಳೆದು ಜಗತ್ತಿನ ಜನರಿಗೂ ಅನ್ನವನ್ನು ಕೊಡುವ ಸಾಮರ್ಥ್ಯವನ್ನ ಕೊಟ್ಟಿದ್ರಲ್ಲ, ಆ ಕೃಷಿಕರ ಕಾರಣಕ್ಕೋಸ್ಕರ ಈ ನಾಡನ್ನ ಚಿನ್ನದ ಹಕ್ಕಿ ಅಂತ ಕರೀತಿದ್ರು. ನಾವು ಬೆಳೆದ ಸಾಂಬಾರು ಬೆಳೆಗಳಿಗೆ ಜಗತ್ತಿನ ಜನ ಧಾವಿಸಿ ಬಂದ್ರೆ ಹೊರತು ಬೇರೆ ಯಾವುದೇ ವಸ್ತುಗಳಿಗಲ್ಲ ಅನ್ನೋದನ್ನ ದಯಮಾಡಿ ನೆನ್ಪಿಟ್ಕೊಳ್ಳಿ ಅಂತ. ಇದು ಭಾರತದಲ್ಲಿ ಕೃಷಿಕನಿಗಿದ್ದ ಔನ್ನತ್ಯ. ಆದರೆ ಯಾವಾಗ್ಲಿಂದ ಆಕ್ರಮಣಗಳು ಶುರುವಾದವು, ಅವ್ರ ಕಣ್ಣೆಲ್ಲ ಕೃಷಿಕನ ಮೇಲೆ ಬಿತ್ತು. ಕೃಷಿಕನ ಮೇಲೆ ಕಣ್ಣು ಹೇಗೆ ಬಿತ್ತು ಅಂತಂದ್ರೆ, ನಿಮಗಿನ್ನೂ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ, ಈ ಮೊಘಲರ ಆಳ್ವಿಕೆಯ ಕಾಲಕ್ಕೆ ಒಂದು ಕಾನೂನಿತ್ತು, ಈ ದೇಶದ ಕೃಷಿಕನ ಮೇಲೆ 50% ಟ್ಯಾಕ್ಸ್ ಹಾಕಬಹುದು ಅಂತ. ಯಾಕೆ 50% ಟ್ಯಾಕ್ಸ್ ಹಾಕಬಹುದು ಅಂತ ಅಂದ್ರೆ, ಒಬ್ಬ ಹಿಂದೂ ರಾಜನ ಕಾಲದಲ್ಲಿ ಹೇಳಲಾಗಿತ್ತು, ಅತ್ಯಂತ ಕ್ರಿಟಿಕಲ್ ಟೈಮ್ ಬಂದ್ರೆ ಈ ದೇಶದಲ್ಲಿ
50% ಟ್ಯಾಕ್ಸ್ ಹಾಕಬಹುದು ಅಂತ ಕ್ರಿಟಿಕಲ್ ಟೈಮ್ ನಲ್ಲಿ. ಅದನ್ನ ಹಿಡ್ಕೊಂಡು ಅವ್ರು ಹೇಳಿದ್ರು ರೈತರು ಬೆಳೆದ 50% ಅನ್ನ ಕೊಡಬೇಕು ಅಂತ. ಆ ನಂತರ ಬ್ರಿಟಿಷರು ಏನ್ ಬಂದ್ರು, ಅವ್ರು ಇನ್ನೂ ರೈತರ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಿದ್ರು ಅಂತಂದ್ರೆ, ಆ ಪರಿಸ್ಥಿತಿಯಲ್ಲಿ ಈ ದೇಶದ ರೈತ ತನ್ನಂತಾನು ಉಳಿಸಿಕೊಳ್ಳೋದು ಕಷ್ಟವಾಗುವಂತ ಸ್ಥಿತಿ ಬಂತು. ಆಮೇಲೆ ಈ ದೇಶದಲ್ಲಿ ರೈತನನ್ನ ಬಡ ರೈತ ಅಂತ ಕರೆಯೋಕೆ ಶುರು ಮಾಡಿದ್ರು. ಒಂದ್ ಕಾಲದಲ್ಲಿ ಇತ್ತಲ್ಲ ಬಡ ಬ್ರಾಹ್ಮಣ ಅಂತ ಕರೆಯೋದಿತ್ತಲ್ಲ, ಆ ಬಡ ಬ್ರಾಹ್ಮಣನ ಸ್ಥಿತಿ ಹೋಗಿ ಬಡ ರೈತ ಅನ್ನೋ ಸ್ಥಿತಿ ಬಂತು. ಎಲ್ಲಿವರೆಗೂ ಅಂದ್ರೆ, ನಾನು ಚಿಕ್ಕವನಾಗಿರುವಾಗ ನನ್ನ ತಾತ ನನ್ನ ಅಜ್ಜಿ ಅವರುಗಳೆಲ್ಲ ಮಾತನಾಡುವಾಗ ಏನ್ ಹೇಳ್ತಿದ್ರು ಅಂತಂದ್ರೆ, ನಾವಂತೂ ರೈತರಾದ್ವಿ, ನೀವುಗಳ್ಯಾರು ರೈತರಾಗೋದು ಬೇಡಪ್ಪ, ಓದಿ ಕೆಲಸ ಮಾಡಿದ್ರೆ ಸಾಕು ಅಂತ. ಕೆಲಸ ಅಂದ್ರೆ ಏನ್ ಗೊತ್ತಾ? ಕೆಲಸ ಅಂದ್ರೆ ಕೂಲಿ ಅಂತ. ಯಾವ ರೈತ ತಾನು ಜಮೀನಿಗೆ ಒಡೆಯನಾಗಿದ್ನೋ, ಒಂದು 4 ಎಕರೆ ಜಮೀನಿದ್ರು ಹೆಂಡತಿ ಮಕ್ಕಳ ಸಂಸಾರವನ್ನ ಚಂದ ನಡೆಸ್ತೀನಿ ಎನ್ನುವ ಆನಂದದಲ್ಲಿರ್ತಿದ್ನೋ, ಅವನ್ ತನ್ನ ಮಕ್ಕಳಿಗೆ ಹೇಳ್ತಿದ್ದ, ನೀನ್ ಈ ತರ ಒಡೆಯನಾಗಿರೋದು ಬೇಡಪ್ಪ, ಯಾರ್ದಾದ್ರೂ ಬೂಟ್ ಕಾಲಿನ ಕೆಳಗಡೆ ಕೆಲಸ ಮಾಡು ಅನ್ನುವಂತ ಸ್ಥಿತಿಗೆ ಬಂತಲ್ಲ, ಅದು ಈ ಭಾರತದ ಕೃಷಿಯನ್ನ ನಾವು ತೆಗೆದುಕೊಂಡು ಹೋಗಿರುವಂತ ರೀತಿ ಅಂತ. ನಂಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದ್ರೆ, ಬ್ರಿಟಿಷರು ಹೋದ್ರು, ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಈ ದೇಶದಲ್ಲಿ ಕೃಷಿಯ ಫೇಸ್ ಅನ್ನು ಚೇಂಜ್ ಮಾಡ್ಲಿಕ್ಕಾಯ್ತಾ? ಈ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ನಲ್ಲೂ ಕೃಷಿ ಇವತ್ತು ನಡ್ಕೊಂಡು ಹೋಗ್ತಿರುವಂತ ಹಾದಿಯೇ ಬೇರೆ. ಇಲ್ಲಿ ಕೂತಿರೋ ಬಹಳ ಜನರಿಗೆ ಗೊತ್ತಿರಬೇಕು, ಮತ್ತು ಬಹಳ ಜನ ಸಾವಯವ ಕೃಷಿಕರೋ ಅಥವಾ ಪ್ರಾಕೃತಿಕ ಕೃಷಿಕರೋ ಆಗಿರಬೇಕು ಅಂತ ನನಗೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ರತ್ನಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ರತ್ನಗಳು ಅಂತಂದ್ರೆ, ಮೂಲ ಪದ್ಧತಿಗೆ ನಾವು ಮರಳಿ ಬಂದಾಗ ಮಾತ್ರ ರತ್ನಗಳು. ಆದ್ರೆ ಈ ದೇಶದ ಕೃಷಿಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಲಾಯ್ತು ಅಂತಂದ್ರೆ, ನೀವು ಯಾವಾಗ್ಲಾದ್ರೂ ಈ ಮಲ್ಟಿನ್ಯಾಷನಲ್ ಮಾನಿಟರ್ ಅನ್ನುವಂತ ಒಂದು ವೆಬ್ಸೈಟಿಗೆ ಹೋಗ್ಬೇಕು. ಯಾರ್ಯಾರು ಇಲ್ಲಿ ವೆಬ್ಸೈಟ್ ನೋಡಬಲ್ಲರೋ ದಯಮಾಡಿ ಹೋಗಿ. ಮಲ್ಟಿನ್ಯಾಷನಲ್ ಮಾನಿಟರ್ ಅನ್ನುವಂತ ವೆಬ್ಸೈಟಿಗೆ ನೀವು ಹೋದ್ರೆ ಗೊತ್ತಾಗುತ್ತೆ, ಮಾನ್ಸೆಂಟೋ, ಬಾಯರ್ಸ್ ತರದ ಕಂಪನಿಗಳು ಇಡೀ ಜಗತ್ತಿನ ಕೃಷಿಯನ್ನ ತಮ್ಮ ಹಿಡಿತಕ್ಕೆ ಹೇಗೆ ತೆಗೆದುಕೊಂಡಿವೆ ಅಂತಂದ್ರೆ, ಜಗತ್ತಿನ 4-5 ದೊಡ್ಡ ದೊಡ್ಡ ಕಂಪನಿಗಳು ಇಡೀ ಕೃಷಿಗಾರಿಕೆಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿವೆ. ಇವತ್ತು ನೀವು ಬೀಜಗಳನ್ನ ಕೊಂಡ್ಕೊಳ್ಳೋದಿದ್ರೆ ಆ ಕಂಪನಿಗಳ ಹತ್ರ ಕೊಂಡ್ಕೋಬೇಕು. ಅವ್ರು ತಯಾರು ಮಾಡಿರುವಂತ ಬೀಜಗಳು ಹೇಗಿರ್ತವೆ ಅಂತಂದ್ರೆ, ಆ ಬೀಜಗಳಿಗೆ ಇಂತಿಂತ ಕಾಲಘಟ್ಟದಲ್ಲಿ ಇಂತಿಂತ ರೋಗ ಬರುತ್ತೆ ಅವ್ರಿಗೆ ಗೊತ್ತದು. ಆ ರೋಗಕ್ಕೆ ಔಷಧಿಗಳನ್ನು ಅವರೇ ಮಾರ್ತಾರೆ. ಇಂತಿಂತ ಕಾಲಘಟ್ಟಕ್ಕೆ ಇಂತಿಂತ ಗೊಬ್ಬರ ಕೊಡಬೇಕು, ಆ ಗೊಬ್ಬರವನ್ನು ಅವರೇ ಮಾರ್ತಾರೆ. ಯಾವ ರೈತ 0 ಬಜೆಟ್ ನಲ್ಲಿ ಕೃಷಿಕನಾಗಿ ಬೆಳೆದು ನಿಲ್ಬಹುದಾಗಿತ್ತೋ, ಆ ರೈತ ಇವತ್ತು ದಿನ ಬೆಳಗಾದ್ರೆ ಸಾವಿರಾರು ರೂಪಾಯಿಯ ಹಣವನ್ನ ತನ್ನ ಜಮೀನಿಗೆ ಸುರಿತಾನೆ ಇರ್ತಾನೆ. ಸುರಿದು ಕೊನೆಗೆ ಹೇಳ್ತಾನೆ, ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅದರ 1/10 ಕೂಡ ಬರೋದಿಲ್ಲ, ಹೀಗಾಗಿ ಕೃಷಿ ಕೆಲಸಕ್ಕೆ ಬಾರದ್ದು ಅಂತ. ನನಗಿಲ್ಲಿರೋ ಅಂತ ಕೆಲವು ಕೃಷಿಕರು ಬಂದು ಅಲ್ಲಿ ಹೇಳಿ ಹೋದ್ರು, ದಯವಿಟ್ಟು ನಿಮ್ ಮಾತಾಡುವಾಗ ಒಂದೇ ಒಂದು ಚಾಲೆಂಜ್ ಮಾಡಿ ಅಂತ. ನೀವು ಬಂದು ಆಮೇಲೆ ಅವ್ರ ಜೊತೆ ಜಗಳ ಆಡ್ಬೋದು, ಹೇಳಿದವ್ರ ಹತ್ರ ಜಗಳ ಆಡ್ಬೋದು. ಚಾಲೆಂಜ್ ಏನು ಗೊತ್ತೇನು? ನೀವೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಅರ್ನ್ ಮಾಡ್ತೀರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಅರ್ನ್ ಮಾಡ್ತೀವಿ, ಚಾಲೆಂಜ್ ಮಾಡಿ ತೋರಿಸ್ತೀವಿ, ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ. ಬಹಳ ಚೆನ್ನಾಗಿದೆ. ಆದರೆ ದುರದೃಷ್ಟ ಮತ್ತೊಂದೇನು ಅಂತಂದ್ರೆ, ಮತ್ತೆ ಅರ್ನಿಂಗ್ ಅಲ್ಲೇ ನೋಡ್ತೀವಿ ನಾವೆಲ್ಲವನ್ನು. ನಾನು ಈ ಕೃಷಿಯ ವಿಡಿಯೋ, ವೈರಲ್ ಆಗಿರೋ ವಿಡಿಯೋ ನೋಡ್ತೀನಿ. ಆ ವೈರಲ್ ಆಗಿರೋ ವಿಡಿಯೋ ಟೈಟಲ್ ಏನಿರುತ್ತೆ ಗೊತ್ತಾ? ಮಾವು ಬೆಳೆದು ಕೋಟಿ ರೂಪಾಯಿ ಗಳಿಸಿದ ರೈತ. ನಮ್ಗೆ ಕೋಟಿ ಇಂಪಾರ್ಟೆಂಟ್, ಮಾವಲ್ಲ. ಗೇರು ಬೀಜ ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ, ಕೋಟ್ಯಂತರ ಇಂಪಾರ್ಟೆಂಟ್, ಗೇರಲ್ಲ. ತನ್ನ ಭೂಮಿಯಲ್ಲೇ ತರಕಾರಿಯನ್ನ ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ. ಕೋಟ್ಯಂತರ ಇದೆಯಲ್ಲ, ಅದು ಎಷ್ಟು ಅಟ್ರಾಕ್ಟಿವ್ ಅಂತಂದ್ರೆ, ದುಡ್ಡು 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 ಅಂತ ಅದ್ರ ಹಿಂದೆ ಓಡುವಂತ ಯತ್ನಕ್ಕೆ ಬಿದ್ದಿದ್ದೀವಲ್ಲ ಮಿತ್ರರೆ. ಒಬ್ಬ ರೈತನಿಗೆ ಇರಬಹುದಾಗಿರುವಂತ ಅತೀವವಾಗಿರುವಂತ ಆನಂದ ಏನ್ ಗೊತ್ತೇನು? ನಾನು ನನ್ನ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದ್ದೀನಿ ಅನ್ನುವಂತ ಆನಂದ ಯಾರಿಗಾದ್ರೂ ಇದ್ರೆ ಅದು ರೈತನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಬೆಂಗಳೂರಿನಲ್ಲಿ ದೊಡ್ಡ ಮನೆ ಕಟ್ಕೊಂಡವನಿಗೆ ಮಣ್ಣಿನ ಮೇಲೆ ಕಾಲಿಟ್ಟು ಗೊತ್ತಿಲ್ಲ ರೀ. ಬಿಲೀವ್ ಮೀ, ನೀವೆಲ್ಲರೂ ಗೊತ್ತಿದ್ದೀರಾ. ಅವ್ರು 5ನೇದೋ 6ನೇದೋ ಫ್ಲೋರ್ ನಲ್ಲಿ ಇರ್ತಾರೆ. ಅವ್ರು ಕಾರಲ್ಲಿ ಬರ್ತಾರೆ, ಶೂ ಹಾಕೊಂಡಿರ್ತಾರೆ, ಡೈರೆಕ್ಟ್ ಆಗಿ ಲಿಫ್ಟ್ ನ ಎದುರಿಗೆ ನಿಲ್ತಾರೆ. ಲಿಫ್ಟ್ ಏರಿದ್ರೆ 6ನೇ ಫ್ಲೋರು, 6ನೇ ಫ್ಲೋರ್ ಇಂದ ಕೆಳಗೆ ಬರೋ ಪ್ರಮೇಯವೇ ಇಲ್ಲ. ವಾಕಿಂಗ್ ಬಂದ್ರು ಶೂ ಹಾಕೊಂಡ್ ಬಂದಿರ್ತಾರೆ. ಶೂ ಹಾಕೊಂಡು ಆಫೀಸಿಗೆ ಬರ್ಬೇಕು ಅಂದ್ರೆ ಡೈರೆಕ್ಟ್ ಕಾರಿಗೆ ಹತ್ತುತ್ತಾರೆ. ಆಫೀಸ್ ಪೂರ್ತಿ ಕಾರ್ಪೆಟ್ಟು. 10 ವರ್ಷ ಮಣ್ಣನ್ನು ತುಳಿಯದ ಮಂದಿ ಇಲ್ಲಿದ್ದಾರೆ. ಆ ಮಣ್ಣನ್ನು ಮುಟ್ಲೇ ಇಲ್ಲ ಅವರು, ಆ ಮಣ್ಣನ್ನು ನೋಡ್ಲೇ ಇಲ್ಲ. ಯಾವ ಮಣ್ಣನ್ನ ಮುಟ್ಟಿಕೊಂಡೇ ದಿನ ಆರಂಭವಾಗುವಂತ ಕಾಲಘಟ್ಟ ಇತ್ತೋ ಅಂತ ಜಾಗದ ನಾವುಗಳು ಮಣ್ಣನ್ನ ತುಳಿಯದ ಸ್ಥಿತಿಯಲ್ಲಿದ್ದೀವಲ್ಲ, ಎಂತ ಅವಸ್ಥೆ. ಆದ್ರೆ ಆ ಕೃಷಿಕನನ್ನು ಕೇಳಿ, ಅವನು ಮಣ್ಣು ಮುಟ್ಟದ ದಿನ ಇಲ್ಲ.
ಅವನು ಮಣ್ಣಿಗೆ ನಮಸ್ಕಾರ ಮಾಡದ ದಿನ ಇಲ್ಲ ಅಂತ. ಯಾರಿಗಿದೆ ಈ ಭಾಗ್ಯ? ಯಾವತ್ತಾದ್ರೂ ಈ ಆನಂದವನ್ನು ಅನುಭವಿಸಿದ್ದೀವಾ? ನಮ್ಗೆ ಆನಂದ ಇಲ್ಲ. ಇನ್ನು ಎರಡನೇದು ಹೇಳ್ತೀನಿ, ಅವನ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಾನು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಗೊತ್ತಾ? ಕರೋನಾ ಬಂದಿದ್ದು ಯಾರಿಗೆ ಏನಾಯ್ತೋ ಗೊತ್ತಿಲ್ಲ, ನನಗೆ ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ 2 ವರ್ಷಗಳ ಕಾಲ 100% ಕೃಷಿಕನಾಗ್ಬಿಟ್ಟೆ ನಾನು. ಸುಭಾಷ್ ಪಾಳೇಕರ್ ಏನೇನು ಮಾಡಿದ್ರು ಅಂತ ಓದ್ತಾ ಇದ್ದೆ. ಸುಭಾಷ್ ಪಾಳೇಕರ್ ಮಾಡಿದ್ದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ 5 ಲೇಯರ್ ಮಾಡೆಲ್ನ ಹಾಕೊಂಡು ಶುರು ಮಾಡಿದ್ವಿ. 5 ಲೇಯರ್ ಮಾಡೆಲ್ ಮಾಡಬೇಕು ಅಂತ ಖುಷಿಯಿಂದ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು 5 ಲೇಯರ್ ಮಾಡೆಲ್ ನಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಸಗಣಿ ಮತ್ತು ಗಂಜಲ ಅಂತ. ಹಸುಗಳನ್ನು ಸಾಕಿದ್ವಿ, 11 ಹಸುಗಳು. ನಮ್ಮ ರುಟೀನ್ ಹೇಗಿತ್ತು ಗೊತ್ತಾ? ಬೆಳಗ್ಗೆ 4:15 ಎದ್ರೆ ಸಂಜೆ 6 ಗಂಟೆಯವರೆಗೂ 1 ಸೆಕೆಂಡ್ ಪುರ್ಸೊತ್ ಸಿಗ್ತಿರ್ಲಿಲ್ಲ. ಸಂಜೆ 7:07ವರೆಗೆ ಕಣ್ಣು ಹೇಗೆ ಎಳಿತಿತ್ತು ಅಂತಂದ್ರೆ, ಒಂದು ಮಾತ್ರೆ ಇಲ್ಲದೆ ರಾತ್ರಿ 8 ಗಂಟೆಗೆ ಮಲಗುವಟ್ಟು ಸಾಮರ್ಥ್ಯ ಯಾರಿಗಾದ್ರೂ ಬರುತ್ತೆ ಅಂತಂದ್ರೆ ಅದು ಕೃಷಿಕನಿಗೆ ಮಾತ್ರ ಸಿಗುವಂಥದ್ದು. ಇದನ್ನ ಡಾಕ್ಟರ್ ಹೇಳಿದ್ರೆ ಯಾರು ಕೇಳಲಿಕ್ಕಿಲ್ಲ, ಕೃಷಿಕರು ಹೇಳಿದ್ರೆ ಅರ್ಥ ಆಗ್ಬೋದು ನಮಗೆ. ಎಂತ ಒಳ್ಳೆ ನಿದ್ದೆ ಬರುತ್ತೆ ಗೊತ್ತೇನು ಅವರಿಗೆ, ಎಂತ ಆನಂದ ಅನ್ಸುತ್ತೆ ಗೊತ್ತೇನು? ಯಾವತ್ತಾದ್ರೂ ನಿಮ್ಗೆ ಜಂಜಡ ಅನ್ಸಿದ್ರೆ ಬೆಂಗಳೂರು ಒಂದ್ ಸ್ವಲ್ಪ ಬಿಟ್ಟು ನಿಮ್ಮ ಊರಿನಲ್ಲಿರುವಂತ ಯಾರು ಕೃಷಿಯೇ ಮಾಡದಿರುವಂತ ಜಾಗಕ್ಕೆ ಹೋಗಿ ಸ್ವಲ್ಪ ದಿನ ಕೃಷಿ ಮಾಡ್ತಾ ಒಂದ್ ಸ್ವಲ್ಪ ಆನಂದವನ್ನು ಪಡೀರಿ. ಗೊತ್ತಾಗುತ್ತೆ ಭೂಮಿಗೆ ಹತ್ತಿರ ಇರುವಂತ ಆನಂದ ಇನ್ ಎಲ್ಲೂ ಸಿಗದಿಲ್ಲ ಅಂತ. ಅಂಥ ಆನಂದವನ್ನು ಅವ್ರು ಪಡ್ಕೊಳ್ತಾರೆ ಅಂತ. ಇವತ್ತು ಆ ಕೃಷಿಕನಿಗೆ, ಆತ್ಮಾನಂದದಲ್ಲಿರುವಂತಹ ಕೃಷಿಕನಿಗೆ ಸ್ವಲ್ಪ ಬೇಕಾಗಿರುವಂತ ಸಹಕಾರವನ್ನು ಜೋಡಿಸಿದ್ರೆ ಅವನು ಇನ್ನೇನು ಕೇಳೋದಿಲ್ಲ. ಯಾವ ಕೃಷಿಕ ನನಗೆ ನಿಮ್ಮಿಂದ ಹೆಲ್ಪ್ ಬೇಕು ಅಂತ ಕೇಳ್ತಾನಲ್ಲ, ಅವನು ಸರಿಯಾಗಿ ಭೂಮಿಯಲ್ಲಿ ಕೃಷಿ ಮಾಡ್ತಿಲ್ಲ ಅಂತ. ಈ ಕೃಷಿಕರು ಯಾರು ಹೆಲ್ಪ್ ಕೇಳೋದಿಲ್ಲ. ಆದ್ರೆ ನಾವು ಮಾಡ್ತಿರುವಂತ ಈ ಕೃಷಿ ಕಾರ್ಯದ ಕುರಿತಂತೆ ಮನಸ್ಸಿನಲ್ಲಿ ಒಂದು ಪ್ರೀತಿಯ ಗೌರವವನ್ನು ಇಟ್ಕೊಳ್ಳಿ ಅನ್ನೋದಷ್ಟೇ ಅವರ ಪ್ರೀತಿ ಮತ್ತು ಉದ್ದೇಶ. ಇದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ. ಒಮ್ಮೆ ಆ ಗೌರವ ಮತ್ತು ಪ್ರೀತಿ ಮನಸ್ಸಿನಲ್ಲಿ ಹುಟ್ಕೊಳ್ತು ಅಂತಂದ್ರೆ ಈ ರಾಷ್ಟ್ರ ಅಂಥ ಕೃಷಿಕರಿಂದ, ಈ ರಾಷ್ಟ್ರ ತನಗೆ ಬೇಕಾಗಿರುವಷ್ಟು ಧಾನ್ಯ ಬೆಳೆಯನ್ನಲ್ಲದೆ ಜಗತ್ತಿಗೂ ಕೊಡಬಲ್ಲಷ್ಟು ಸಾಮರ್ಥ್ಯವನ್ನ ಮತ್ತೊಮ್ಮೆ ತೋರ್ಪಡಿಸುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರ, ಇವತ್ತು ರಾಷ್ಟ್ರ ತುಂಬಾ ದೊಡ್ಡ ಕಂಟಕದ ಸ್ಥಿತಿಯಲ್ಲಿದೆ. ನಾನು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಜಾಗೃತರಾಗಬೇಕು ಅಂತ ನಾನು ಬಯಸ್ತೀನಿ. ಯಾಕೆ ಕಂಟಕದ ಸ್ಥಿತಿಯಲ್ಲಿದೆ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಕಡೆ ಬರ್ಬಾದ್ ಆಗೋಗಿರುವಂತ ಪಾಕಿಸ್ತಾನ ಇದೆ, ಮತ್ತೊಂದು ಕಡೆ ಬರ್ಬಾದ್ ಆಗೋಗಿರುವಂತ ಶ್ರೀಲಂಕಾಕ್ಕೆ IMF $2.5 ಬಿಲಿಯನ್ ಸಾಲ ಕೊಡ್ತು. $2.5 ಬಿಲಿಯನ್. ಭಾರತ ಎಷ್ಟು ಕೊಡ್ತು ಗೊತ್ತಾ? $4 ಬಿಲಿಯನ್ ಸಾಲ ಕೊಟ್ಟು IMF ಗಿಂತ ಜಾಸ್ತಿ ಕೊಟ್ಟು ಶ್ರೀಲಂಕಾನು ಉಳಿಸಿದ ಕೀರ್ತಿ ಭಾರತಕ್ಕೆ. ಆದರೆ ಪಾಕಿಸ್ತಾನ ಇನ್ನೂ ಬರ್ಬಾದಾಗಿದೆ. ಮೊನ್ನೆಯಷ್ಟೇ ಕಳೆದ ಕೆಲವು ತಿಂಗಳ ಹಿಂದೆ ಬಾಂಗ್ಲಾದೇಶ ಜರ್ಜರಿತವಾಗಿ, ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಹೇಳಲಿಕ್ಕಾಗೋದಿಲ್ಲ. ಯಾವ ಬಾಂಗ್ಲಾದೇಶ ನಾವು ಭಾರತದ ಮೇಲೆ ಯುದ್ಧ ಮಾಡಿ ಈಶಾನ್ಯ ರಾಜ್ಯವನ್ನು ಕಿತ್ಕೊಳ್ತೀನಿ ಅಂತ ಹೇಳ್ತಿತ್ತೋ, ಅದೇ ಬಾಂಗ್ಲಾದೇಶದ ಪ್ರಧಾನಮಂತ್ರಿ, ಇವತ್ತಿನ ಪ್ರಧಾನಮಂತ್ರಿ ಮೊಹಮ್ಮದ್ ಯೂನಿಸ್ ಏನ್ ಕೇಳ್ತಾನೆ ಗೊತ್ತಾ? ನಮ್ಗೆ ಅಕ್ಕಿ ತಿನ್ಲಿಕ್ಕಿಲ್ಲ, ದಯಮಾಡಿ ಸಬ್ಸಿಡೈಸ್ ರೇಟ್ ರಲ್ಲಿ ಅಕ್ಕಿ ಕೊಡ್ತೀರಾ ಅಂತ ಗೋಗರಿಯುವ ಸ್ಥಿತಿಯಲ್ಲಿದ್ದಾನೆ. ಭಾರತ ಅಕ್ಕಿ ಕಳಿಸಿ ಕೊಡ್ತಾ ಇದೆ. ನಂಗೆ ಗೊತ್ತಿಲ್ಲ ನೀವು ಅದಕ್ಕೆ ಖುಷಿ ಪಡ್ತಿರೋ ಇಲ್ವೋ, ಅಕ್ಕಿ ಕಳಿಸ್ಕೊಡ್ತಿದೀವಿ ಅಂತ. ಕೋಪ ಇದೆ ನಮ್ಗೆಲ್ರಿಗೂ. ಆದ್ರೆ ಅಕ್ಕಿ ಕಳಿಸ್ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಸಾಯ್ತಾ ಇರೋ ಜನ ಉಳ್ಕೊಳ್ಳಿ ಅನ್ನುವಂತ ಭಾವದಿಂದ ಅಕ್ಕಿ ಕಳಿಸ್ಕೊಡ್ತಿದ್ದೀವಿ. ಯಾವ ರಾಷ್ಟ್ರ ಇದೆ ಸೌತ್ ಈಸ್ಟ್ ಏಷ್ಯಾದಲ್ಲಿ? ಎಲ್ರೂ ಹತಪ್ರಾಣರಾಗಿರುವಾಗ ಇವರ ನಡುವೆ ಇವರೆಲ್ಲರಿಗಿಂತಲೂ ಮೀರಿ ನಿಂತಿರುವಂತ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತ ಒಂದೇ. ಬಹಳ ಹೆಮ್ಮೆ ಪಡಬೇಕಾಗಿರುವ ಸಂಗತಿ. ಆದ್ರೆ ಅಮೆರಿಕ ಪ್ರೇರಿತ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ, ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ, ನಾವು ಪ್ರಜಾಪ್ರಭುತ್ವವನ್ನ ಮೇಂಟೈನ್ ಮಾಡಿರುವಂತ ಇಂಡೆಕ್ಸ್ ಅಲ್ಲಿ ಇವರೆಲ್ಲರಿಗಿಂತ ಕೆಳಗೆ. ಯಾಕೆ ಅಂತಂದ್ರೆ ಡೀಪ್ ಸ್ಟೇಟ್ಗೆ ಈ ಭಾರತವನ್ನ ನಾಶ ಮಾಡುವಂತ ಹುನ್ನಾರ ಬಹಳ ಅರ್ಜೆಂಟ್ ಆಗಿದೆ. ಮೊದಲೆಲ್ಲ ಇತ್ತು ಇನ್ನು 25 ವರ್ಷಕ್ಕೆ ಅವರು ಭಾರತವನ್ನು ತುಂಡು ಮಾಡ್ತಾರೆ ಅಂತ. ಅವ್ರೀಗ ಹೇಳ್ತಾರೆ ಇನ್ನು 2.5 ತಿಂಗಳು ಭಾರತದಲ್ಲಿ ಜನ ಬೀದಿಗೆ ಬರುವಂತೆ ಮಾಡ್ತೀವಿ. ಟ್ಯಾಕ್ಸ್ ನ ವಿಚಾರಕ್ಕೆ ಬೀದಿಗೆ ಬರ್ತಾರೆ, ರೈತರ ಪ್ರಾಬ್ಲಮ್ ಅಂತ ಬೀದಿಗೆ ಬರ್ತಾರೆ. ಇವರು ಬೇರೆ 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 ಪ್ರಾಬ್ಲಮ್ಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಅನ್ನೋ ಪ್ರಾಬ್ಲಮ್ಗಳು ಬರ್ತಾರೆ. ಭಾಷೆಗಳ ಹೆಸರಲ್ಲಿ ಬೀದಿಗೆ ಬರ್ತಾರೆ. ಇಡೀ ದೇಶವನ್ನ ಅನಾಗರಿಕವನ್ನಾಗಿ ಅಥವಾ ನಾಯಕತ್ವವೇ ಇಲ್ಲದ ನಾವೊಂದು ರಾಷ್ಟ್ರವನ್ನಾಗಿ ಭಾರತವನ್ನ ಮಾಡ್ತೀವಿ ಅಂತ ಡೀಪ್ ಸ್ಟೇಟ್ ನವ್ರು ಹಠ ತೊಟ್ಟು ನಿಂತಿದ್ದಾರಲ್ಲ,
ಅದಕ್ಕೆ ಪ್ರತಿಯಾಗಿ ಇವತ್ತು ನಾವು ಬಲವಾಗಿ ನಿಲ್ಲಬೇಕಾಗಿದೆ. ನೀವು ಯಾವ ತರದ ಹುನ್ನಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರೋ ಅದನ್ನ ಎದುರಿಸಿ ನಿಂತು ಈ ಭಾರತವನ್ನ ಉಳಿಸಿಕೊಳ್ಳುವುದಲ್ಲದೆ ಇದಕ್ಕಿಂತಲೂ ದೊಡ್ಡದು ಮಾಡಿ ತೋರಿಸ್ತೀವಿ ಅಂತ ಇವತ್ತು ನಾವು ಜಗತ್ತಿನ ಮುಂದೆ ಚಾಲೆಂಜ್ ಮಾಡಬೇಕಾಗಿದೆಯಲ್ಲ, ಆ ಪ್ರಯತ್ನದ ಕುರಿತಂತೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಕೃಷಿಕರಿಗೆ ಸನ್ಮಾನ ಮಾಡುವಂತ ಈ ಹೊತ್ತಿನಲ್ಲಿ ಈ ಕೃಷಿಕರು ಹೀಗೆಯೇ ಇನ್ನೂ ಸಾವಿರಾರು ಜನರಿಗೆ ಕೃಷಿತ್ವದ ಸಂಕಲ್ಪವನ್ನು ಕೊಡುವಂತೆ ಅವರಿಗೆ ಪ್ರೇರಣೆ ಸಿಗುವಂತೆ ನಾವು ಬದುಕಬೇಕಾದಂತ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಹವ್ಯಕ ಸಮ್ಮೇಳನದಲ್ಲಿ, ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನೀವೇನ್ ಮಾಡ್ತಾ ಇದ್ದೀರೋ, ಈ ಕೃಷಿಕರಿಗೆ ಏನ್ ಶಕ್ತಿಯನ್ನ ತುಂಬುತ್ತಾ ಇದ್ದೀರೋ ಅದು ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಬಹುಶಃ ಇಡೀ ನಾಡು ಇದನ್ನ ನೋಡಿ ಅನುಸರಿಸುವಂತಾಗಬೇಕು ಅಂತ ನಾನು ಭಾವಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಎಲ್ಲಕ್ಕಿಂತ ಹೆಚ್ಚಿನದ್ದು ಸನ್ಮಾನ ಅಂತ ತುಂಬ ಕಡೆ ಮಾಡ್ತಾರೆ. ಮಾಡುವಾಗ ಹೇಗೆ ಮಾಡ್ತಾರೆ ಅಂದರೆ ಕಾಟಾಚಾರಕ್ಕೆ ಅರ್ಜೆಂಟ್ನಲ್ಲಿ ಮಾಡಿ ಕಳಿಸ್ಬಿಡ್ತಾರೆ. ಸನ್ಮಾನ ತಗೊಂಡವನಿಗೂ ಸಮಾಧಾನ ಇರೋದಿಲ್ಲ, ನೋಡಿದವನಿಗೂ ಏನು ನೋಡಿದ್ವಿ ಅಂತ ಗೊತ್ತಿಲ್ಲ. ನಂಗೆ ಭಾಳ ಸಂತೋಷವಾದ ಸಂಗತಿ, ಎಲ್ಲ ಕೃಷಿಕರು ಯಾರ್ಯಾರು ಸನ್ಮಾನ ಪಡೆದಿದ್ದಾರೋ, ಯಾರ್ಯಾರು ರತ್ನಗಳು, ಅವ್ರದ್ದೆಲ್ಲರದ್ದು ಡಿಸ್ಪ್ಲೇ ಹಾಕಿದ್ದಾರೆ. ಬರ್ತಾ ನಾನು ನೋಡ್ಕೊಂಡು ಬಂದೆ, ಎಲ್ಲರದು ಏನೇನು ಸಾಧನೆ ಇದೆ ಅನ್ನೋ ಡಿಸ್ಪ್ಲೇ ಹಾಕಿದ್ದಾರಲ್ಲ, ಭಾಳ ಒಳ್ಳೆಯ ಸಂಗತಿ. ಅವರೆಲ್ಲರನ್ನೂ ಕೂಡ ಸಮಯ ಇದ್ದಾಗ ಅವರ ಸಾಧನೆಗಳನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮನೆಗಳಲ್ಲಿ ನಾನು ಎಷ್ಟೇ ಅರ್ನ್ ಮಾಡ್ತಾ ಇರಲಿ, ನಮ್ಮ ಮಕ್ಕಳಿಗೆ ಕೃಷಿಯ ಆ ಭೂಮಿಯನ್ನ ಒಂದು ಸಲ ತೋರಿಸಿ ರಜೆಗೆ ಹೋದಾಗ ತಾತ ಹೇಗೆ ಕೃಷಿ ಮಾಡ್ತಾರೆ ನೋಡು ಅಂತ ಅವ್ರ ಜೊತೆ ಮಕ್ಕಳನ್ನ ಸ್ವಲ್ಪ ಆಡಿಸಿ, ಯಾವ ಮಗು ನನ್ನ ಭೂಮಿಯಲ್ಲಿ ಬಿದ್ದು, ಭಾರತ ಭೂಮಿಯಲ್ಲಿ ಬಿದ್ದು ಸಣ್ಣದಾಗಿ ಗಾಯ ಮಾಡಿ ತರಚಿಕೊಂಡಿದೆಯೋ ಅದರ ರಕ್ತದ ಕಣಕಣದಲ್ಲೂ ಭಾರತೀಯತೆ ಹೋಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಅದನ್ನು ಹೋಗಿಸಬೇಕಾದಂತ ಅಗತ್ಯ ಇದೆ. ಅದು ನಮ್ಮೆಲ್ಲರ ಪ್ರಯತ್ನ ಆಗಲಿ ಅಂತ ನಾನು ಪ್ರೀತಿಪೂರ್ವಕವಾಗಿ ಹಾರೈಸ್ತಾ ಈ ಸನ್ಮಾನವನ್ನು ಪಡೆದಿರುವಂತ ಎಲ್ಲ ಕೃಷಿಕರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.